ಎಲ್ರಿಗೂ ನಮಸ್ತೆ. ಇದು ಜಿಲ್ಲಾ ಪಂಚಾಯತಿ ಹಾವೇರಿಯಿಂದ ಪ್ರಕಟಣೆ. ನಿಮಗೆಲ್ಲರಿಗೂ ಗೊತ್ತಿರೋ ರೀತಿ 6ನೇ ತಾರೀಕು 6/8/2026ರಿಂದ ಭಾರತ್ ಜೋಡೋ ಯುವ ಸಂಘ ಯೋಜನೆ ಜಾರಿಗೆ ಬರ್ತಾ ಇದೆ. ಈ ಭಾರತ್ ಜೋಡೋ ಯುವ ಸಂಘ ಯೋಜನೆ ಪ್ರತಿ ಗ್ರಾಮ ಪಂಚಾಯತಿ ಮತ್ತು ನಗರ ವಾರ್ಡ್ಗಳಲ್ಲಿ ವ್ಯವಸ್ಥಿತ ಯುವ ಚಳವಳಿಯನ್ನು ಸ್ಥಾಪಿಸುವುದರ ಗುರಿಯಾಗಿದೆ. ಸೊ ಈ ಯೋಜನೆಯಲ್ಲಿ 16ರಿಂದ 35 ವರ್ಷದ ತನಕ ಇರೋ ಯುವಕ ಯುವತಿಯರು ಪಾಲ್ಗೊಳ್ಬೋದು, ನೋಂದಣಿ ಆಗ್ಬೋದು. ಇದು ಆ್ಯಪ್ ಮೂಲಕ ನೋಂದಣಿ ಆಗ್ತದೆ. ಈ ಆ್ಯಪ್ನ 6ನೇ ತಾರೀಕು ಮಾನ್ಯ ಉಪಮುಖ್ಯಮಂತ್ರಿಗಳು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಈ ಯೋಜನೆಯ ದೂರದೃಷ್ಟಿ ಏನಂದರೆ, ಗ್ರಾಮ ಪಂಚಾಯತಿ ಹಾಗೂ ನಗರ ವಾರ್ಡ್ಗಳಲ್ಲಿ ವಿಕಾಸಶೀಲ ಮತ್ತು ಸೌಹಾರ್ದಶೀಲ ಕರ್ನಾಟಕ ನಿರ್ಮಾಣ ಮಾಡೋದು, ಯುವಕರಲ್ಲಿ ನಾಯಕತ್ವ ಗುಣ, ಸಾಮಾಜಿಕ ಹೊಣೆಗಾರಿಕೆ ಮತ್ತು ನಾಗರಿಕ ಪ್ರಜ್ಞೆಯನ್ನು ಮೂಡಿಸೋದು, ಅದಲ್ಲದೆ ಸ್ಥಳೀಯ ಸಮುದಾಯ ಅಭಿವೃದ್ಧಿ, ಸಾಮಾಜಿಕ ಸಾಮರಸ್ಯ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಯುವಕರನ್ನ ತೊಡಗಿಸೋದು, ಹಾಗೂ ಕ್ರೀಡೆ, ಫಿಟ್ನೆಸ್ ಹಾಗೂ ಕೌಶಲ್ಯಾಭಿವೃದ್ಧಿಯ ಮೂಲಕ ಯುವ ಜನರ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣ ಮಾಡುವುದಾಗಿರ್ತದೆ. ಈ ಪ್ರತಿ ಒಂದು ಯುವಕ ಸಂಘಕ್ಕೂ ಕೂಡ ಸರ್ಕಾರದ ವತಿಯಿಂದ 10 ಲಕ್ಷ ರೂಪಾಯಿ ಅನುದಾನ ಕೊಡ್ತಾರೆ. 10 ಲಕ್ಷದಲ್ಲಿ ವಿವಿಧ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಇರ್ತದೆ. ಸೊ 15 ಜನ ಎಕ್ಸಿಕ್ಯೂಟಿವ್ ಮೆಂಬರ್ಗಳು ಕೂಡ ಇದರಲ್ಲಿ ಆಯ್ಕೆ ಮಾಡ್ತಾರೆ. ಸೊ ಇದಕ್ಕೆ ಸರ್ಕಾರದ ಕಡೆಯಿಂದ ನಮ್ಮ ಯುವ ಸಬಲೀಕರಣ ಇಲಾಖೆ ಹಾಗೂ ಗ್ರಾಮ ಪಂಚಾಯತಿ ಹಾಗೂ ನಗರಾಭಿವೃದ್ಧಿ ಇಲಾಖೆ, ಕಂದಾಯ ಇಲಾಖೆ ಕಡೆಯಿಂದ ಸಪೋರ್ಟ್ ಕೂಡ ಇರ್ತದೆ. ಪ್ರತಿ ಒಂದು ಸಂಘಕ್ಕೆ ಮೆಂಟರ್ ಕೂಡ ನೇಮಕ ಮಾಡಲಾಗ್ತದೆ. ಅದಕ್ಕೆ ಸುಸಜ್ಜಿತವಾದ ಒಂದು ಕೊಠಡಿನ ಗ್ರಾಮ ಪಂಚಾಯತಿ ಮತ್ತು ನಗರ ವಾರ್ಡ್ಗಳಲ್ಲಿ, ಶಾಲಾ ಕಾಲೇಜು ಅಲ್ಲಿ ಒಂದು ಕೊಠಡಿನ ಕೂಡ ಕೊಡ್ತಾರೆ. ಸೊ ಎಲ್ಲ ಯುವಕ ಯುವತಿಯರು ಈ ಒಂದು ಸಂಘಕ್ಕೆ ನೋಂದಣಿ ಮಾಡಿಕೊಳ್ಬೇಕಾಗಿ ಈ ಮೂಲಕ ಕೋರ್ಕೊಳ್ತೇವೆ. ಅದೇ ರೀತಿ ಈ ಒಂದು ಸಂಘದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಎಕ್ಸಿಕ್ಯೂಟಿವ್ ಮೆಂಬರ್ ಆಗಲಿಕ್ಕೆ ಕೂಡ ಅವಕಾಶ ಇದೆ. ಸೊ ಅದನ್ನು ಕೂಡ ತಾವು ಆಗಬೇಕಂತ ಕೇಳ್ಕೊಳ್ತಾ ಎಲ್ಲರಿಗೂ ಶುಭ ಕೋರ್ತೀನಿ. ಥ್ಯಾಂಕ್ ಯು.